ಇನ್ನು ಪ್ರೀ ಪ್ಲಾನ್ ಮಾಡಿಕೊಂಡು ಬಂದಿದ್ನ ಶಂಕಿತ ಉಮರ್ ಸ್ಫೋಟಕ್ಕೂ ಮುನ್ನ ಪೂರ್ವ ತಯಾರಿ ಮಾಡಿದ ಮಾಹಿತಿ ಇದೀಗ ಹೊರಬಿದ್ದಿದೆ. ಸ್ಫೋಟಕ್ಕೂ ಮುನ್ನ ಅನುಮಾನಾಸ್ಪದವಾಗಿ ಕಾರು ನಿಲುಗಡೆ ಮಾಡಿತ್ತು, ಪಾರ್ಕ್ ಮಾಡಿತ್ತು. ಅರುಣಾ ಆಸೇಫ್ ಅಲಿ ರಸ್ತೆಯಲ್ಲಿ 40 ನಿಮಿಷ ಕಾರ್ ಪಾರ್ಕ್ ಮಾಡಿದ್ದು. i20 ಕಾರ್ನಲ್ಲಿ ಉಮರ್ ಒಬ್ಬನೇ ಇದ್ದ ಅನ್ನೋ ಮಾಹಿತಿ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಗಿಳಿದಿದ್ದಾರೆ. ಈ ಡಾಕ್ಟರ್ ಉಮರ್ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದ್ದ, ಮತ್ತೆ ಅಲ್ಲಿ ಜನರು ಓಡಾಡೋದನ್ನೆಲ್ಲ ಕೂಡ ಗಮನ ಹರಿಸಿದ್ದ. ಒಂದು ಕಡೆ ಸುಮಾರು 40-45 ನಿಮಿಷ ಕಾರ್ ನಿಲ್ಲಿಸಿದ್ದ. ಅದಾದ್ಮೇಲೆ ಈ ಒಂದು ಜಾಗದಲ್ಲಿ ಏನೋ ಕೆಂಪು ಕೋಟೆಯ ಬಳಿ ಸ್ಫೋಟ ಆಯ್ತಲ್ಲ, ಅಲ್ಲಿ ಪಾರ್ಕಿಂಗ್ ಪ್ಲೇಸ್ನಲ್ಲಿ 3 ಗಂಟೆ ಕಾರ್ ಪಾರ್ಕ್ ಆಗಿತ್ತು. ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ, ಪಕ್ಕ ಪ್ಲಾನ್ ಮಾಡಿ ಸ್ಫೋಟಿಸಿದ್ದು ಅನ್ನೋದು. ಇನ್ನು ಅಲ್ ಫಲಾಹ್ ವಿಶ್ವವಿದ್ಯಾನಿಲಯದಲ್ಲಿ ಲೊಕೇಶನ್ ಪತ್ತೆ. ಅಕ್ಟೋಬರ್ 31ರಂದೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ ಉಮರ್, ಸ್ವಿಚ್ ಆಫ್ಗೂ ಮುನ್ನ ಫರೀದಾಬಾದ್ನಲ್ಲೇ ಲೊಕೇಶನ್ ಪತ್ತೆಯಾಗಿದೆ. ಇದು ಶಂಕಿತ ಡಾಕ್ಟರ್ ಉಮರ್ನ ಹಿಸ್ಟ್ರಿಯ ಹಾಗೇನೆ ಈ ಸ್ಫೋಟಕ್ಕೂ ಮುನ್ನ ಆತನ ಚಲನವಲನ ಹೇಗಿತ್ತು, ಆತನ ಆಕ್ಟಿವಿಟೀಸ್ ಹೇಗಿತ್ತು ಅನ್ನೋದು ಸದ್ಯಕ್ಕೆ ಪ್ರಾಥಮಿಕವಾಗಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಒಂದಷ್ಟು ವಿಚಾರಗಳು. ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದೇ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದಾನೆ, ತನ್ನನ್ನು ತಾನು ಸ್ಫೋಟಿಸಿಕೊಂಡೇ ಈ ಉಗ್ರ ಕೃತ್ಯವನ್ನ ಮಾಡಿದ್ದಾನೆ ಅನ್ನೋ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ತಾವು ಹೇಳ್ತಾ ಇದ್ರಿ ಈ ಡಾಕ್ಟರ್ ಉಮರ್ ಬಗ್ಗೆ, ಮುಂದುವರಿಸಿ. ಹೌದು ಮಧುಶ್ರೀ, ಡಾಕ್ಟರ್ ಉಮರ್ ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಈ ಒಂದು ಕೃತ್ಯ ಎಸಗಿದ್ದಾನೆ, ಆತ ಪೂರ್ವ ತಯಾರಿ ನಡೆಸಿದ್ದ ಅನ್ನುವಂತಹದ್ದು ಅವನ ಚಟುವಟಿಕೆಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅವನು ದೆಹಲಿಗೆ ಎಂಟ್ರಿ ಕೊಡೋದಕ್ಕಿಂತಲೂ ಮುಂಚೆ ಅವನು ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿರ್ತಾನೆ. ಅಂದರೆ ಅಕ್ಟೋಬರ್ 31ರಂದೇ ಅವನು ಮೊಬೈಲ್ ಫೋನನ್ನು ಸ್ವಿಚ್ ಆಫ್ ಮಾಡಿರ್ತಾನೆ. ಅಲ್ ಫಲಾಹ್ ಯೂನಿವರ್ಸಿಟಿಯಿಂದ ಅವನು ಹೊರಡೋಕ್ಕಿಂತಲೂ ಮುಂಚೆ ಅವನು ಸಂಪೂರ್ಣವಾಗಿ ಮೊಬೈಲನ್ನು ಬಳಸೋದಿಲ್ಲ, ಅಥವಾ ಬೇರೆ ಮೊಬೈಲ್ ಏನಾದರೂ ಬಳಸಿದಾನ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡ್ತಿರ್ತಕ್ಕಂಥದ್ದು. ಅಂದರೆ ಒಂದು ವೇಳೆ ಬೇರೆ ಸಿಮ್ ಏನಾದರೂ ಅವನು ಬಳಸಿದ್ರೆ ಕಾರ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಸಿಮ್ ನಾಶ ಆಗಿರುವಂತಹ ಸಾಧ್ಯತೆ ಇದೆ. ಆ ಆಂಗಲ್ನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇವನು ದೆಹಲಿಗೆ ಯಾವಾಗ ಎಂಟ್ರಿ ಕೊಟ್ಟ, ಹೆಚ್ಚು ಜನ ಸೇರುವಂತಹ ಪ್ರದೇಶಗಳನ್ನ ಇವನು ಮೊದಲು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವನು ಆಸಿಫ್ ಅಲಿ ರಸ್ತೆಗೆ ಬರ್ತಾನೆ. ಮೊದಲು ಆಸಿಫ್ ಅಲಿ ರಸ್ತೆಗೆ ಬಂದು 40 ನಿಮಿಷಗಳ ಕಾಲ ಕಾರನ್ನು ನಿಲ್ಲಿಸ್ಕೊಳ್ತಾನೆ, ಸೈಡ್ಗೆ ಹಾಕಿ ನಿಲ್ಲಿಸ್ಕೊಳ್ತಾನೆ. ಮತ್ತೆ ಕಾರ್ನಿಂದ ಹೊರಗೆ ಅವನು ಇಳಿಯೋದೇ ಇಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಮೊಬೈಲ್ ಸಂಭಾಷಣೆ ಆಗಲಿ ಏನನ್ನು ಕೂಡ ಆತ ಮಾಡೋದಿಲ್ಲ. ಮೊಬೈಲ್ ಬಳಸಿಲ್ಲ ಅನ್ನುವಂತಹದ್ದು CCTV ಫುಟೇಜ್ನಿಂದ ಗೊತ್ತಾಗುತ್ತೆ. ಆಮೇಲೆ ಆಸಿಫ್ ಅಲಿ ರಸ್ತೆಯಿಂದ ನೇರವಾಗಿ ಆತ ರೆಡ್ ಫೋರ್ಟ್ನ ಕಡೆಗೆ ಬರ್ತಾನೆ. ಅಂದರೆ ಆಸಿಫ್ ಅಲಿ ರಸ್ತೆಯಿಂದ ರೆಡ್ ಫೋರ್ಟ್ ಕಡೆಗೆ ಬರಬೇಕು ಅಂತಂದರೆ ಚಾವಡಿ ಬಜಾರ್ ದಾಟಿ ಬರಬೇಕಾಗತ್ತೆ. ಅಲ್ಲೂ ಕೂಡ ಜನಸಾಂದ್ರತೆ ಇತ್ತು. ಆ ಸಂದರ್ಭದಲ್ಲಿ ಅಂದರೆ 6:30 ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಜನ ಸೇರಿರಲಿಲ್ಲ. ಅಂದರೆ ಅವನು ಹೆಚ್ಚು ಜನ ಸೇರಿರುವಂಥ ಪ್ರದೇಶವನ್ನೇ ಆತ ಗುರಿಯಾಗಿಸ್ಕೊಂಡಿದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚಾವಡಿ ಬಜಾರ್ ಕಡೆ ಬರ್ತಾನೆ, ನಂತರ ಅವನು ರೆಡ್ ಫೋರ್ಟ್ ಕಡೆ ಬರ್ತಾನೆ. ರೆಡ್ ಫೋರ್ಟ್ ಕಡೆ ಬಂದು ಅಲ್ಲಿ ತುಂಬ ಹೊತ್ತು ಗಾಡಿಯನ್ನು ನಿಲ್ಲಿಸ್ತಾನೆ ಪಾರ್ಕಿಂಗ್ ಪ್ಲೇಸಲ್ಲಿ. ಮತ್ತೆ ಸಂಜೆ 6:30 ಆಗ್ತಾ ಇದ್ದಾಗೆ ಹೆಚ್ಚು ಜನರು ರೆಡ್ ಫೋರ್ಟ್ ಎದುರುಗಡೆ ಸೇರ್ತಾರೆ. ಮತ್ತೆ ಫ್ಯಾಮಿಲಿ ಸಮೇತ ಬಂದು ಜನರು ಅಲ್ಲಿ ಚಾಂದಿನಿ ಚೌಕ್ ಮಾರುಕಟ್ಟೆಗೆ ಹೆಚ್ಚು ಜನರು ಸೇರೋದ್ರಿಂದ ಆ ಒಂದು ಸಂದರ್ಭವನ್ನ ಗುರುತಿಸಿ ಆತ ಆ ಒಂದು ಸ್ಥಳದಲ್ಲಿ ಕಾರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸ್ಫೋಟ ಮಾಡಿದ್ದಾನೆ ಅಂಶ ಗೊತ್ತಾಗ್ತಾ ಇದೆ. ಅಂದ್ರೆ ಇವನು ಪ್ರೀ ಪ್ಲಾನ್ ಮಾಡಿದ್ದ, ಇದು ಆಕಸ್ಮಿಕ ಅಲ್ಲ ಅನ್ನುವಂತಹದ್ದು ಗೊತ್ತಾಗ್ತದೆ. ಅಂದ್ರೆ ಫರೀದಾಬಾದ್ನಲ್ಲಿ ನಿರಂತರವಾದಂತಹ ದಾಳಿಯನ್ನ ಪೊಲೀಸರು ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕಗಳನ್ನು ವಶಪಡಿಸ್ಕೊಳ್ತಾ ಇರ್ತಾರೆ. ಈತನ ಬಳಿ ಇದ್ದ ಸ್ಫೋಟಕವನ್ನ ಪೊಲೀಸರಿಗೆ ಸಿಗೋದಕ್ಕೂ ಮುಂಚೆ ಹೇಗಾದ್ರೂ ಮಾಡಿ ಇದನ್ನ ಸ್ಫೋಟ ಮಾಡಬೇಕು, ಮತ್ತೆ ಹೆಚ್ಚು ಹಾನಿ ಆಗಬೇಕು ಅನ್ನುವಂತಹದ್ದು ಈತ ಪ್ರೀ ಪ್ಲಾನ್ ಮಾಡಿದ್ದ ಅನ್ನುವಂತಹದ್ದು ಗೊತ್ತಾಗುತ್ತೆ. ಮತ್ತೆ ಇವನು ಮೊಬೈಲ್ ಸ್ವಿಚ್ ಆಫ್ ಮಾಡಿರುವಂತಹದ್ದು, ಆಸಿಫ್ ಅಲಿ ರಸ್ತೆಯಲ್ಲಿ ಈತ 40 ನಿಮಿಷಗಳ ಕಾಲ ಕಾರಿನಲ್ಲಿಯೇ ಕುಳಿತು ವೇಟ್ ಮಾಡಿರುವಂತಹದ್ದು, ಮತ್ತೆ ಹೆಚ್ಚು ಜನ ಸೇರ್ತಿದ್ದ ಹಾಗೆ ರೆಡ್ ಫೋರ್ಟ್ ಕಡೆ ಬಂದು ಆತ ಸಿಗ್ನಲ್ ನಲ್ಲಿ ಸ್ಫೋಟ ಮಾಡಿರುವಂತಹದ್ದು. ಅಂದ್ರೆ ಇದು ಪೂರ್ವ ತಯಾರಿ ಮತ್ತೆ ಪ್ರೀ ಪ್ಲಾನ್ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಧುಶ್ರೀ.